ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ, ಎಲ್ರಿಗೂ ಗುಡ್ ಮಾರ್ನಿಂಗ್. ಇದೊಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಒಂದು ಆಸ್ತಿ. ಇದೇ ರಸ್ತೆ. ಈ ಒಂದು ರಸ್ತೆಗೆ ಒಂದು ಕಣ್ಣಂಗಿದೆ. ಇದೆಲ್ಲ ಅಕ್ಕಪಕ್ಕದ ಆ ಒಂದು ಆಸ್ತಿಗಳು, ಇದೇ ಗ್ರಾಮದ ರೈತರಿಗೆ ಸಂಬಂಧಪಟ್ಟಂಥ ಆಸ್ತಿಗಳು ಎಲ್ಲವೂ ಕೂಡ. ಈ ಭಾಗದಲ್ಲಿ ಇನ್ನೊಂದು ಏನಂತಂದರೆ, ಈ ಆಸ್ತಿಗೂ ಕೂಡ ಒಂದು ಕ್ರಾಪ್ ಆಗ್ತಕ್ಕಂಥ ಒಂದು ನೀರಿನ ವ್ಯವಸ್ಥೆ ಉಂಟು. ಇದು ಹುಲ್ಲಳ್ಳಿ ಹೋಬ್ಳಿಗೆ ಸಂಬಂಧಪಟ್ಟಂಥ ಒಂದು ಆಸ್ತಿ. ಈ ಕೋಕೋನಟ್ಸ್ ಇದೆಯಲ್ಲ, ಈ ನೋಡಿ ಇಲ್ಲಿಂದ ಹಿಂಗೆ ಸ್ಟ್ರೈಟ್ ಹೋಗಿ ಅಲ್ಲಿ ಆ ಕಡೆ ಬಾಳೆ ಹಾಕಿದ್ದಾರೆ ನೋಡಿ, ಅದು ಸ್ವಲ್ಪ ಕ್ರಾಸ್ ಆಗುತ್ತೆ. ಅದಷ್ಟು ಬಿಟ್ಟರೆ ಈ ಒಂದು ರೋಡ್ ಬಿಡುತ್ತೆ ನಿಮಗೆ ಟಾರ್ ಸೌತು ಒಂದು 200 ಅಡಿಯಷ್ಟು ಎಂಟ್ರೆನ್ಸ್ ಸಿಗುತ್ತೆ ಇಲ್ಲಿ ತನಕ. ಇದು ಇನ್ನೊಬ್ರದ್ದು. ಹೀಗೆ ಹೋದರೆ ಈ ಗ್ರಾಮದ ರೈತರ ಆಸ್ತಿಗಳಿಗೆ ಹೋಗುತ್ತೆ. ಇದು ಹುಲ್ಲಳ್ಳಿ ಹೋಬಳಿ ಸಂಬಂಧಪಟ್ಟಂಥ ಆಸ್ತಿ. ಈ ಭಾಗದಲ್ಲಿ ನೀರಿಗೇನು ಸಮಸ್ಯೆ ಇಲ್ಲ, ಒಳ್ಳೆ ವಾಟ್ರ್ ಇದೆ. ಈಗಾಗಲೇ ಪ್ರೆಸೆಂಟ್ ಈ ಆಸ್ತಿನಲ್ಲೂ ಕೂಡ 2 ಪಂಪ್ ಸೆಟ್ ಇದ್ದಾವೆ. ಅದರಲ್ಲಿ ಒಂದು ಮಾತ್ರ ಓಡ್ತಾ ಇದೆ, ಇನ್ನೊಂದಕ್ಕೆ ಇದು ಮಾಡ್ಕೊಂಡಿಲ್ಲ. ಜೊತೆಗೆ ಕಲ್ಕಂಬ ಇಟ್ಕೊಂಡಿದ್ದಾರೆ ನೋಡಿ, ಕಲ್ಕಂಬ ಆ ಕಡೆಯೂ ಇದೆ. ಯಾರಿಗೆ ವ್ಯಾಪಾರ ಆದರೂ ಕೂಡ ನಿಮಗೆ ಹದ್ಬಸ್ ಮಾಡಿ ಕಲ್ಕಂಬ ಹಾಕ್ಸ್ಕೊಡ್ತಾರೆ ಇವರು, ಆಯ್ತಲ್ಲ. 5.5 ಎಕರೆ ಇದೆ ಒಟ್ಟು ಬೌಂಡ್ರಿ, 5.5 ಎಕರೆ. ಇಬ್ಬರು ಅಣ್ಣ ತಮ್ಮದಿರೋದು. ಇದು ನೋಡಿ 2 RTC ಬರ್ತದೆ. ಹಿಂದೆ ಇವರು ವ್ಯವಸಾಯ ಮಾಡಿಕೊಂಡು ಈ ಕಡೆ ಹಸುಗಳನ್ನ ಸಾಕಂಡಕ್ಕೆ ಅಂತ ಶೆಡ್ ಕಟ್ಟಿದ್ದದು. ಆ ಕಡೆ ಒಂದು ಕೋಳಿನೋ ಏನೋ ಹಾಕ್ತಿದ್ರಂತೆ ಆ ಕಡೆಗೆ. ಇಲ್ಲಿ ನೋಡಿ ಇವರು ವಾಸ ಇರೋದಕ್ಕೆ ಅಂತ ಹೇಳಿ ಒಂದು ಚಿಕ್ಕ ಮನೆ ಮಾಡ್ಕೊಂಡಿದ್ದಾರೆ. ಬಟ್ ಎಲ್ಲವೂ ಈಗ ಸ್ವಲ್ಪ ರಿಪೇರಿಲಿದೆ. ಈಗ ನಾನೇನು ಹೇಳ್ತಾ ಇದ್ದೀನಿ ಎಲ್ಲವೂ ಕೂಡ ಸ್ವಲ್ಪ ರಿಪೇರಿಲಿದೆ, ಎಲ್ಲ ಆಲ್ಟ್ರೇಟ್ ಮಾಡಬೇಕು ಇದನ್ನು. ಆದರೆ ಕಲ್ಕಂಬ ಏನು ಹಾಕ್ಕೊಂಡಿದ್ದಾರೆ ನೋಡಿ, ಈಗ ಯಾರಿಗೆ ವ್ಯಾಪಾರ ಆದರೂ ಇದು ಓಪನ್ ಬಾವಿ ಯಾರ್ದಣ್ಣ? ಓಪನ್ ಬಾವಿ? ಹಾಂ ನೀರಿದೆಯಾ? ನೀರಿಲ್ಲ. ನೋಡಿ ಒಂದು ಮನೆ ಅಂದರೆ ಅವ್ರು ಆವಾಗ ಇದ್ದು ವ್ಯವಸಾಯ ಮಾಡ್ತಿದ್ದಂಥ ಟೈಮಲ್ಲಿ ಸುಮಾರು ಮಾಡ್ಕೊಂಡಿದ್ರು. ಈ ಒಂದು ನೋಡಿ ಒಂದು ನೋಡಿ ಎಲ್ಲಿ ಅಲ್ಲಿ ನೋಡಿ ಆಸ್ತಿಗೆ ಸಂಬಂಧಪಟ್ಟಂತೆ ಒಂದು ಓಪನ್ ಬಾವಿ ಇದೆ. ಬಟ್ ಈಗ ಅಲ್ಲಿ ಪ್ರೆಸೆಂಟ್ ನೀರಿಲ್ಲ. ಅಂದರೆ ಅಚ್ಚುಕಟ್ಟು ಮಾಡ್ಕೋಬೇಕು, ಎಲ್ಲನೂ ಕ್ಲೀನ್ ಮಾಡ್ಕೊಂತು ಅಂತಂದರೆ ಬಾವಿ ನಿಮ್ಗೆ ಆಗುತ್ತೆ. ಅದ್ರ ಜೊತೆಗೆ ಪಂಪ್ ಸೆಟ್ಟು ನಾನು ಆಗಲೇ ಹೇಳಿದ್ನಲ್ಲ 2 ಇದೆ. ಅದ್ರಲ್ಲಿ ಹಾಲಿ ಟೆನ್ನಿಂಗಲ್ಲಿರೋದು ಒಂದೇ. ಕೋಕೋನಟ್ಸು 90 ಇದೆ. ಒಟ್ಟು 5.5 ಎಕರೆಗೆ 90 ಇದೆ. ಅದರಲ್ಲಿ ಆಲ್ಮೋಸ್ಟು ಈಲ್ಡ್ ಇರೋದು ಒಂದು 70-75 ಇದೆ. ಇನ್ನೊಂದು 15 ಹಾಗೇ ಇದೆ. ಏನಾದರೂ ಇವ್ರಿಂದ ಮಾಡಲಿಕ್ಕೆ ಆಗ್ತಾಯಿಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಇದೆ ಆಸ್ತಿ ಮಾತ್ರ ಒಂದು ಸಮತಟ್ಟವಾಗಿದೆ. ನೀವೇನು ಒಳಗಡೆ ಅಚ್ಚುಕಟ್ಟು ಮಾಡೋಂಥದ್ದೇನಿಲ್ಲ. ಈ ಒಂದು ಎಂಟ್ರೆನ್ಸಲ್ಲಿ ಈ ಒಂದು ಓಪನ್ ಬಾವಿ ಏನು ಹೇಳಿದೆ ನಾನು, ಈ ಓಪನ್ ಬಾವಿ ಒಂದು ಕ್ಲೀನ್ ಮಾಡಿಕೊಂಡು ಈಗ ಮನೆ ಏನಿದೆ ಮತ್ತು ಹಸು ಶೆಡ್ ಏನಿದೆಯೋ ಅದನ್ನು ಕ್ಲೀನ್ ಮಾಡ್ಕೊಬೇಕು ಅಷ್ಟೇ. ನೋಡಿ ಇದು ಕೂಡ ನೋಡಿ ಮನೆ ನೋಡಿ ಪಕ್ಕದ ಆಸ್ತಿಯವ್ರದ್ದು. ಅವರು ಕೂಡ ಇಲ್ಲೇವರೇನೆ, ಇದೇ ಊರಿನವರು. ಅವರು ಕೂಡ ಇಲ್ಲೇ ಸ್ಟೇ ಆಗಿದ್ದಾರೆ, ಆಯಿತಾ. ಇಲ್ಲೇ ಸ್ಟೇ ಆಗ್ಬೋದು. ಹಳ್ಳಿಯಿಂದ ನಿಮಗೆ ಒಂದು ಅರ್ಧ ಕಿಲೋಮೀಟರ್ ಅಷ್ಟಾಗುತ್ತೆ. ಸೊ ಹುಲ್ಲಳ್ಳಿಯಿಂದ ಈ ಆಸ್ತಿಗೆ ಒಂದು 4 ಕಿಲೋಮೀಟರ್ ಅಷ್ಟಾಗುತ್ತೆ ಹುಲ್ಲಳ್ಳಿಯಿಂದ ಸ್ಪಾಟು. ಈ ಭಾಗ ನೀವೇನು ನೋಡ್ತಾ ಇದ್ದಾರೆ ಸಂಪೂರ್ಣ ನೀರಾವರಿ ಆಸ್ತಿಗಳು. ಇವೆಲ್ಲವೂ ಕೂಡ ನೀರಾವರಿ ಆಸ್ತಿಗಳು. ಇದು ಇನ್ನೊಬ್ರಿಗೆ ಆಗಿದೆಯೇ ಇದು ಆಸ್ತಿ? CCTV ಹಾಕೊಂಡವ್ರೆ ಆಗ ಇಲ್ಲೆಲ್ಲ ಒಳ್ಳೇದು. ಕೋಕೋನಟ್ಸ್ ನೋಡಿ ಭಾಳ ಈಲ್ಡಿದೆ. 90 ಮರ, ಅದರಲ್ಲಿ ಒಂದು 75 ಈಲ್ಡಿರೋ ಅಂಥದ್ದು, ಒಂದು 15 ಇದೆ. ಅದಷ್ಟು ಬಿಟ್ಟು ಡಾಕ್ಯುಮೆಂಟ್ ಅಂತೂ ಕ್ಲಿಯರ್ ಇದೆ, ಆಯಿತಾ. ಏನು ಕಲೆಕ್ಟಿವ್ ಸರ್ವಿಸ್ ಇದೆ, ಆಯಿತಾ. ಒಂದು ಇಲ್ಲಿ ಮೇಲ್ಗಡೆ ನೀರು ಬರ್ತದೆ, ಅದು ಒಂದು ಕ್ರಾಪ್ಗೆ ಅಂದರೆ ನೀವು ಬೇಕು ಅಂದರೆ ಹರಿಸ್ಕೊಬೋದು, ಇಲ್ಲ ಅಂತಂದರೆ ಇಲ್ಲ, ಆ ಥರ ಇದೆ. ನೋಡಿ ಇದೇ ರಸ್ತೆಯಲ್ಲಿ ಹೋದರೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಹಳ್ಳಿ ಸಿಗುತ್ತೆ. ಆ ಒಂದು ಹೈವೇ ಬಂದು ನಿಮಗೆ ಹುಲ್ಲಳ್ಳಿಯಿಂದ ಹಾಗೆ HD ಕೋಟೆ ಹೈವೇಗೆ ಹೋಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.